ಮೂಲೆಮನಿ ಅವರು. ಹಾಗಾಗಿ ಜನ ನೀವು ಡೈರೆಕ್ಟ್ ಆಗಿ ಸಿದ್ದು ಮೂಲೆಮನಿ ಅಂದ್ರೆ ಬೇಗಳಷ್ಟು ಗೊತ್ತಾಗಲ್ಲ. ಪಾರು ಸೀರಿಯಲ್ ನೋಡಿದೀರಾ? ಅದರಲ್ಲಿ ಹೀರೋ ತಮ್ಮನ್ ಕ್ಯಾರೆಕ್ಟರ್ ಮಾಡಿದಾರೆ ಗೊತ್ತಾ? ಸಿದ್ದು. ರಂಗೀತ ರಂಗ ನೋಡಿದೀರಾ? ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ನೋಡಿದೀರಾ? ಅಜ್ಞಾತ ವಾಸಿ ನೋಡಿದೀರಾ? ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಿನಿಮಾ ತಂಡ ಜೋರ ಚಪ್ಪಾಳೆ ಬರಲಿ. ಮೈಸೂರು ಜನರು ಎಷ್ಟೊಂದು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಚಿಕ್ಕ ಪರದೆ ಅಲ್ಲ ದೊಡ್ಡ ಪರದೆಯಲ್ಲೂ ಕೂಡ ನಮ್ಮ ನಾಯಕ ನಟರೆಲ್ಲರೂ ಕೂಡ ಅಷ್ಟೇ ಹೊರಹೊಮ್ಮುತ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬಂದ್ಬಿಡ್ಲಿ ಸಿದ್ದು ಮೂಲೆಮನಿಗೋಸ್ಕರ. And also I have to say one thing about him. He is not just an actor, he is a dancer. ನಿರೂಪಣೆ ಕೂಡ ಮಾಡ್ತಾರೆ, ಡಾನ್ಸ್ ಕೂಡ ಮಾಡ್ತಾರೆ, ಟ್ಯಾಲೆಂಟ್ ಕೂಡ. ಡಾನ್ಸ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಮಾತುಗಳು ಸಿದ್ದು ಮೂಲೆಮನಿ ಕಡೆಯಿಂದ. ನಮಸ್ಕಾರ ಮೈಸೂರು. ಎಲ್ಲರಿಗೂ ದಸರಾ ಹಬ್ಬದ ಮುಂಚಿತವಾಗಿನ ಶುಭಾಶಯ ಹೇಳ್ತೀನಿ. ಬಹಳ ಸೂಪರ್ ಆಗಿರೋ ವಿಷಯ ಏನಂತ ಹೇಳಿದ್ರೆ ನಮ್ಗಿಂತ ದೊಡ್ಡ ವೇದಿಕೆ ಸಿಕ್ಕಿರೋದು ಬಹಳ ಖುಷಿ ಆಗ್ತಿದೆ. ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ. ನಾವಿಲ್ಲಿ ಬಂದಿರೋ ಉದ್ದೇಶ ತಿಳಿಸ್ಬಿಡ್ತೀನಿ. ನಿಮ್ಮೆಲ್ಲರಿಗೂ ಒಂದು ವಿಚಾರ ಹೇಳಬೇಕು. ಅದಕ್ಕಿಂತ ಮುಂಚೆ ಒಂದು ಟಾಸ್ಕ್ ಮಾಡೋಣ. ಕೂತಿರೋ ಟಾಸ್ಕ್ ಮಾಡೋಣ. 2 ನಿಮಿಷ ಕೂತಿರೋ ಟಾಸ್ಕ್ ಮಾಡೋಣ. ಯಾರ್ಯಾರು ಕೂತಿದ್ರಣ ಎಲ್ಲರೂ ಕುರ್ಚಿಯ ತುದಿಗೆ ಬರ್ಬೋದಾ? ದಯವಿಟ್ಟು ಎಲ್ಲರೂ ಕುರ್ಚಿಯ ತುದಿಗೆ, ನನ್ನ ರಿಕ್ವೆಸ್ಟ್ ಇದು, ಪ್ಲೀಸ್ ಕುರ್ಚಿಯ ತುದಿಗೆ ಬನ್ನಿ. ಅಣ್ಣ ಯಾರ್ಯಾರು ಕೂತಿರೋ ಎಲ್ಲರೂ ಕುರ್ಚಿಯ ತುದಿಗೆ ಬನ್ನಿ. ಕುರ್ಚಿಯ ತುದಿಗೆ ಬನ್ರಿ. ಬರ್ತೀರಾ ಬರಲ್ವಾ? ಕುರ್ಚಿಯ ತುದಿಗೆ ಬರ್ತೀರಾ? ಅಣ್ಣ ಸ್ಟೇಜ್ ಹತ್ರ ಬರ್ಬೇಡ ಅಣ್ಣ, ಕುರ್ಚಿ ತುದಿಗೆ ಬಾ ಅಂದೆ. ಓಕೆ ಓಕೆ ಓಕೆ, ಕುರ್ಚಿಯ ತುದಿಗೆ ಬಂದಿದ್ದೀರಾ? ಅಣ್ಣ ಇವಾಗ ಎಲ್ಲಿದ್ದೀರಾ? ಮೈಸೂರು ಅಂತ ಮಾತ್ರ ಹೇಳ್ಬಿಡಿ. ಎಲ್ಲಿದ್ದೀರಾ ಈಗ? ಎಲ್ಲಿದ್ದೀರಾ? ಜಾಸ್ತಿ ಮಾತಾಡಿದ್ರೆ ಮೈಕ್ ಮೋಸ್ಟ್ಲಿ. ಓಕೆ, ಎನಿವೆ ಸೀಟ್ ಎಡ್ಜ್ ಅಲ್ಲಿ ಇದ್ದೀರಲ್ವಾ? ಸೀಟ್ ಎಡ್ಜ್ ಅಲ್ಲಿ ಇದ್ದೀರಲ್ವಾ? ನಮ್ಮ ಚಿತ್ರದ ಹೆಸರು ಸೀಟ್ ಎಡ್ಜ್ ಅಂತ. ಒಂದ್ಸತಿ ನಿಮ್ಮ ಬಾಯ ಕೇಳಬೇಕು. ಓಕೆ, ನೋ ಹೆಸರು ತಕ್ಕಂತಾನೆ ಒಂದು ಅಬ್ಯಾಂಡನ್ಡ್, ಒನ್ ಆಫ್ ದ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಆಫ್ ಕರ್ನಾಟಕ. ಇದರಲ್ಲಿ ಇರುವಂತ ರಹಸ್ಯನ ಬೇಡ್ಸಕ್ಕೋಗಿ ಸಾಕಷ್ಟು ಜನ ನಾಪತ್ತೆ ಆಗಿದ್ದಾರೆ. ಆ ಜಾಗ ಯಾವುದು ಅಂದ್ರೆ ಗೋಸ್ಟ್ ಟೌನ್. ಸುಮಾರು ಜನ ಇದನ್ನೇ ಮಾಡಕ್ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ. मेरे हिसाब से गोस्ट टाउन एक पजल गेम की तरह है. ಯಾವ್ದೋ ಮನೆ ಒಳಗಡೆ ಹೋದ್ರೆ ಇನ್ಯಾವುದೋ ಮನೆಯಿಂದ ಎಕ್ಸಿಟ್ ಆಗ್ತಿದ್ದೀವಿ. ಒಂದೇ ದಾರಿಲಿ ಹೋದ್ರೆ ಇನ್ಯಾವುದೋ ದಾರಿ ವಾಪಸ್ ಬರ್ತಾ ಇದ್ದೀವಿ. ಅಂದ್ರೆ ನಾವು ಹೊರಗೋಗಕ್ಕಾಗಲ್ವಾ? ಹೋಗಬಹುದು. ಅವನ ಆ ನಿಗೂಢ ಆಟದಲ್ಲೇ ದಾರಿ ಇದೆ. ಮೈಸೂರು ಹೇಗಿತ್ತು? ನಮ್ಮ ಟೀಸರ್, ನಾವಿದನ್ನ ಟೀಸರ್ ಅಂತ ಕರಿತಿಲ್ಲ, ವ್ಲಾಗ್ ಅಂತ ಕರಿತಿದೀವಿ. ಯಾಕಂತ ಹೇಳಿದ್ರೆ ಈ ಚಿತ್ರದಲ್ಲಿ ನಾವು ವ್ಲಾಗರ್ ಆಗಿದ್ದೀನಿ. ನಮ್ಮ ಚಿತ್ರದ ನಾಯಕಿ ಏರೋಬಿಕ್ಸ್ ಟ್ರೈನರ್ ಆಗಿದ್ದಾರೆ. ನಮ್ಮ ಚಿತ್ರದ ನಿರ್ಮಾಪಕರಿದ್ದಾರೆ. ನಮ್ಮ ಚಿತ್ರದ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗಾಗಿ. ಸೊ ಈಗ ನಮ್ಮ ಯುವ ಸಂಭ್ರಮ ವತಿಯಿಂದ ದಯಮಾಡಿ ಇವರಿಗೆ ಗೌರವ ಸಮರ್ಪಣೆ. ಡ್ಯಾನ್ಸ್ ಖಂಡಿತವಾಗಿ ಇರುತ್ತೆ. ಮ್ಯೂಸಿಕ್ ರೆಡಿ ಇರ್ಲಿ. ಸನ್ಮಾನ ಆಗ್ತಿದ್ದಂಗೆ ಡ್ಯಾನ್ಸ್ ಮಾಡ್ತಾರೆ. ಪ್ಲೇ ಮಾಡಿ ಡ್ಯಾನ್ಸ್ ಮಾಡ್ತಾರೆ. ಪ್ಲೀಸ್ ಮ್ಯೂಸಿಕ್ 50 ಸೆಕೆಂಡ್ ಮುಂದಕ್ಕೆ ಓಡಿಸಿ. ಅವ್ರು ಕೊಟ್ಟಿರೋ ಸಾಂಗ್ ನ 50 ಸೆಕೆಂಡ್ ಮುಂದಕ್ಕೆ ಓಡಿಸಿ. ಎಸ್ ಪ್ಲೀಸ್. ಸುತ್ತಮುತ್ತ ಹುಡುಗಿರಿದ್ರು ನಿನ್ ಹಿಂದೆನೆ ಬರೋನು ನಾನು. ಸುಂದರಿ ನೀನು, ನನ್ನ ಪಾಲಿನ ಮಂಜರಿ ನೀನು, ಅಪರೂಪದ ಅಪ್ಸರೆ ನೀನು, ತಪಸ್ಸು ಮಾಡಿ ಸಿಕ್ಕ ಬಯಕೆಯು ನೀನು. ಯಾವ ಊರಿನ ಸುಂದರಿ ನೀನು, ನನ್ನ ಪಾಲಿನ ಮಂಜರಿ ನೀನು, ಅಪರೂಪದ ಅಪ್ಸರೆ ನೀನು, ತಪಸ್ಸು ಮಾಡಿ ಸಿಕ್ಕ ಬಯಕೆಯು ನೀನು. Thank you.
ಥ್ಯಾಂಕ್ ಯು ಸೋ ಮಚ್ ಸಿದ್ದು. ಹಾಗೇನೆ ಚಿತ್ರದ ನಾಯಕಿ ಇದ್ದಾರೆ ನಮ್ಮ ಜೊತೆ, ಒಂದೆರಡು ಎಲ್ರಿಗೂ ಮಾತು. ನಮಸ್ಕಾರ. ಮೈಸೂರು ಹೇಗಿದ್ದೀರಾ? ನಾನು ನನ್ನ ಮತ್ತೊಂದು ಸಿನಿಮಾದ ಪ್ರಮೋಷನ್ಗೆ ಸಹ ಬಂದಿದ್ದೆ. ಅವಾಗ ಒಂದೇ ಒಂದು ನಿಮಿಷ ನಂಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದೆ. ಇವಾಗ 1 ನಿಮಿಷ ಅವಕಾಶ ಕೊಟ್ಟಿದ್ದಾರೆ. ನಾವು ಒಂದು ಮಾತು ಹೇಳ್ಬೇಕು, ನಾನು ಮೈಸೂರು ಹುಡುಗಿ. ಬರ್ಲಿ ಜೋರಾದ ಚಪ್ಪಾಳೆ. ನಾನ್ ಸಣ್ಣ ವಯಸ್ಸಿದ್ದಾಗ ಇದೇ ಸೀಟ್ಗಳಲ್ಲಿ ಕೂತ್ಕೊಂಡು ನಾನು ಪ್ರೋಗ್ರಾಮ್ನ ನೋಡ್ತಾ ಇದ್ದೆ. ಇವಾಗ ನನ್ನ ಮೂವಿ ಪ್ರಮೋಷನ್ ಮಾಡಕ್ಕೆ, 2 ಸಿನಿಮಾ ಮೂವಿ ಪ್ರಮೋಷನ್ ಮಾಡಕ್ಕೆ ನಿಮ್ ಎಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ನಮಗ್ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಸಾಧಕರಿದ್ದಾರೆ ಅಂತ. ಎಲ್ಲಾರ್ಗೂ ಸಪೋರ್ಟ್ ಮಾಡಿ. ನಂತರನೇ ಯಾರು ಈ ಸ್ಟೇಜ್ ಮೇಲೆ ನೆಕ್ಸ್ಟ್ ಬಂದು ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗ್ಲಿ. ಯುವ ಸಮರ ಸಮಿತಿಯಿಂದ ಹೊರವಾಗಿ ನಿಮಗೆ ಶುಭಾಶಯಗಳನ್ನ ತಿಳಿಸ್ತಾ ಒಳ್ಳೆಯದಾಗ್ಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತೇವೆ. ದಯಮಾಡಿ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಮುಂದಿನ ತಂಡ ಈ ಒಂದು ಚಿತ್ರತಂಡಕ್ಕೆ ಜೋರಾದ ಚಪ್ಪಾಳೆ ಮೈತ್ರಿ ಅವರು ಬರಲಿ. ಬರಬೇಕು, ಸನ್ಮಾನ ಮಾಡ್ಕೊ. ಮೈತ್ರಿ ಅವರು, ಹಾಗೆ ಕುಮಾರ್ ಅವರು, ವೃತ್ತ ಆರಕ್ಷಕ ನಿರೀಕ್ಷಕರು, ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆ. ಇದೀಗ